ಫ್ಯಾಕ್ಟರಿಯ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡಿಪ್ರೆಷನ್ ಕಾರಣಕ್ಕಾಗಿ ಅಂದರೆ ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಮೊನ್ನೆ 28ನೇ ತಾರೀಕು ಸಂಜೆ 5:30 ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಡೆತ್ ನೋಟ್ ಕೂಡ ಬರೆದಿದ್ದಾರೆ. ನನ್ನ ಸಾವಿಗೆ ನಾನೇ ಕಾರಣ, ಯಾರೂ ಕಾರಣರಲ್ಲ ಅಂತ ಡೆತ್ ನೋಟ್ ಬರೆದಿದ್ದಾರೆ. ಡೆತ್ ನೋಟಲ್ಲಿ ಇನ್ನೊಂದಿಷ್ಟು ವಿಚಾರಗಳು ಉಲ್ಲೇಖ ಇದೆ. ನಾನು ಒಳ್ಳೆಯ ಮಗನಾಗಲಿಲ್ಲ, ಪತ್ನಿಗೆ ಒಳ್ಳೆಯ ಗಂಡನಾಗಲಿಲ್ಲ ಅಂತ ಉಲ್ಲೇಖಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಅಸಹಜ ಸಾವು ಪ್ರಕರಣವನ್ನು ದಾಖಲಿಸಿ ಡೆತ್ ನೋಟ್ ವಶಕ್ಕೆ ಪಡೆದು ಎಫ್ಎಸ್ಎಲ್ಗೂ ಕೂಡ ರವಾನಿಸಲಾಗಿದೆ. ಆತ್ಮಹತ್ಯೆಗೆ ಶರಣಾದಂಥ ಅಧಿಕಾರಿಯ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಅಮೃತ್ ಅಂತ ಹೆಸರು. 2019ರಲ್ಲಿ ಇವರು 2ನೇ ಮದುವೆಯಾಗಿದ್ದರಂತೆ. ನಂತರ ಅವರು ಖಿನ್ನತೆಗೆ ಜಾರಿದ್ರು, ಖಿನ್ನತೆಗೊಳಗಾಗಿದ್ರು ಅನ್ನುವಂಥ ಮಾಹಿತಿ ಇದೆ. ಡೆತ್ ನೋಟ್ನಲ್ಲಿ ಒಂದಿಷ್ಟು ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಡೆತ್ ನೋಟ್ ಅನ್ನು ವಶಕ್ಕೆ ಪಡೆದು ಎಫ್ಎಸ್ಎಲ್ಗೆ ಸದ್ಯ ರವಾನೆ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿ. ಚಂದ್ರಶೇಖರ್, ಡೆತ್ ನೋಟ್ನಲ್ಲಿ ಯಾವ್ಯಾವ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ ಮತ್ತು ಮೂಲತಃ ಎಲ್ಲಿಯವರು ಇವರು ಅಮೃತ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಯಲ್ಲಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ರು. ಅಮೃತ್ ಅಂತ ಹೆಸರು. ಇತ್ತೀಚೆಗಷ್ಟೇ ಅದು 2019ರಲ್ಲಿ ಅವ್ರಿಗೆ 2ನೇ ಮದುವೆ ಆಗಿತ್ತಂತೆ ಮತ್ತು ಡಿಪ್ರೆಷನ್ ನಿಂದ ಬಳಲ್ತಾ ಇದ್ರು, ಖಿನ್ನತೆಗೊಳಗಾಗಿ ಬಳಲ್ತಾ ಇದ್ರು. ಡೆತ್ ನೋಟ್ ಸಿಕ್ಕಿದೆ ಆತ್ಮಹತ್ಯೆ ಮಾಡಿಕೊಂಡಂತ ಸ್ಥಳದಲ್ಲಿ. ಡೆತ್ ನೋಟಲ್ಲಿ ಅವರು ಉಲ್ಲೇಖಿಸಿದ್ದಾರೆ, ನನ್ನ ಸಾವಿಗೆ ಯಾರೂ ಕಾರಣರಲ್ಲ, ನಾನೇ ಕಾರಣ ಅಂತ ಬರೆದಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿ. ಚಂದ್ರಶೇಖರ್, ಡೆತ್ ನೋಟ್ನಲ್ಲಿ ಯಾವ ವಿಚಾರ ಉಲ್ಲೇಖ ಆಗಿದೆ ಮತ್ತು ಎಲ್ಲಿಯವರು ಇವರು ಅಮೃತ್ ಮೂಲತಃ? ರಕ್ಷತ್, ಏನು ಈತ ಸದ್ಯಕ್ಕೆ ಏನು ಬೆಂಗಳೂರು ಮೂಲದವನು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈತ ಒಬ್ಬನೇ ಈಗ ಸದ್ಯಕ್ಕೆ ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿರ್ತಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಖಿನ್ನತೆಗೆ ಒಳಗಾಗಿರ್ತಾನೆ. ಮೊದಲು ಮದುವೆ ಆಗಿರ್ತಾನೆ, ಅದಾದ ನಂತರ ಅದು ಕೂಡ ಡೈವರ್ಸ್ ಆಗುತ್ತೆ. ಡೈವರ್ಸ್ ಆದ ನಂತರ ಸಾಕಷ್ಟು ಖಿನ್ನತೆಗೆ ಒಳಗಾಗ್ತಾನೆ. ಅದಾದ ನಂತರ ಕುಟುಂಬದವರು ಕೂಡ ಸಾಕಷ್ಟು ಅವನ ಮನವೊಲಿಸಿ, ಅಂದ್ರೆ ನೀನು ಒಂದು ಸರ್ಕಾರಿ ಉದ್ಯೋಗಿ ಆಗಿದ್ಯಾ, ನಿನಗೆ ಮತ್ತೆ ಮದುವೆ ಮಾಡ್ಕೊಂಡ್ರೆ ಯಾವುದೇ ರೀತಿಯಾದಂತ ತೊಂದರೆ ಆಗಲ್ಲ, ಮತ್ತೆ ಖಿನ್ನತೆಯಿಂದ ಒಳಗಡೆ ಬರ್ತೀಯ ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ಒಂದು ಮದುವೆಯನ್ನ ಕೂಡ ಮಾಡ್ತಾರೆ. ಮದುವೆ ಆದ ನಂತರ ಈಗ ಸದ್ಯಕ್ಕೆ 2019ರಲ್ಲಿ 2ನೇ ಮದುವೆ ಆಗ್ತಾನೆ. 2ನೇ ಮದುವೆ ಆಗಿ ಕೇವಲ 2 ವರ್ಷ ಮಾತ್ರ ಜೊತೆಯಲ್ಲಿ ಇರ್ತಾರೆ. ಅದಾದ ನಂತರ 2021ರ ನಂತರ ಆತ ಮತ್ತೆ ಏನು ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಒಂದು ಏನು ಭಿನ್ನಾಭಿಪ್ರಾಯಗಳು ಉಂಟಾಗಿ ಪತಿ ಪತ್ನಿ ಇಬ್ರು ಕೂಡ ದೂರ ವಾಸವಾಗ್ತಾ ಇರ್ತಾರೆ. ಅದಾದ ನಂತರ ಈಗ ಸದ್ಯಕ್ಕೆ ಡೈವರ್ಸ್ ಕೂಡ ಅಪ್ಲೈ ಮಾಡಿ ಕೋರ್ಟ್ ಅಲ್ಲಿ ಒಂದು ಕೇಸ್ ಕೂಡ ನಡೀತಾ ಇರುವಂತಹದ್ದು. ಈ ನೆಲೆಯಲ್ಲಿ ಎಲ್ಲೊಂದ್ ಕಡೆ ಸಾಕಷ್ಟು ಖಿನ್ನತೆಗೊಳಗಾಗಿದ್ದ. ಜೊತೆಗೆ ಆತನ ಜೊತೆ ಯಾರು ಕೂಡ ಮನೆಯಲ್ಲಿ ಇರ್ತಾ ಇರ್ಲಿಲ್ಲ. ಹೀಗಾಗಿ ನಿನ್ನೆ ಏನು ಅಂದ್ರೆ 28ರಂದು ಡಿಸೆಂಬರ್ 28ರಂದು ಮನೆಯಲ್ಲಿ ಯಾರು ಇಲ್ಲದ ಟೈಮ್ನಲ್ಲಿ ಹಾಲ್ನಲ್ಲೇ ನೇಣಿಗೆ ಶರಣಾಗಿರುವಂತಹದ್ದು. ರಕ್ಷತ್, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.